ರಾಜ್ಯಾದ್ಯಂತ ಬಾಣಂತಿಯರ ಸಾವಿನ ಆತಂಕ ಹೆಚ್ಚಾಗ್ತಿದೆ. ಇದೀಗ ಬೆಂಗಳೂರಿನ ವಾಣಿವಿಲಾಸ ಆಸ್ಪತ್ರೆಯಲ್ಲಿನ ತಾಯಿ ಮಕ್ಕಳ ಸಾವಿನ ಸಂಖ್ಯೆ ಭಾರಿ ಆತಂಕ ಸೃಷ್ಟಿಸಿದೆ. ಕಳೆದ 11 ತಿಂಗಳಲ್ಲಿ 404 ಮಕ್ಕಳು 81 ಬಾಣಂತಿಯರ ಸಾವು. ತಾಯಿ ಮಕ್ಕಳ ಸಾವಿನ ಕೂಪವಾಗ್ತಿದ್ಯಾ ವಾಣಿವಿಲಾಸ ಆಸ್ಪತ್ರೆ? ಹೌದು, ವಾಣಿವಿಲಾಸ ಆಸ್ಪತ್ರೆ ಸಾವಿನ ಕೂಪವಾಗ್ತಿದ್ಯಾ ಅನ್ನೋ ಅನುಮಾನ ಹುಟ್ಕೊಳ್ತಿದೆ. ಕಾರಣ, ಕಳೆದ 11 ತಿಂಗಳಲ್ಲಿ ಅಂದ್ರೆ ಜನವರಿಯಿಂದ ನವೆಂಬರ್ ವರೆಗೆ ಇಲ್ಲಿ 485 ಸಾವಾಗಿದೆ. 404 ಮಕ್ಕಳು 81 ಬಾಣಂತಿಯರು ಪ್ರಾಣ ಬಿಟ್ಟಿದ್ದಾರೆ. ತಿಂಗಳಿಗೆ ಸರಾಸರಿ 40 ಮಕ್ಕಳು 8 ಮಂದಿ ಬಾಣಂತಿಯರು ಪ್ರಾಣ ಬಿಟ್ಟಿದ್ದಾರೆ. ಸೊ ಈ ಜನವರಿಯಿಂದ ಇಲ್ಲಿವರೆಗೂ ನಮ್ಮ ನವೆಂಬರ್ ಎಂಡ್ವರೆಗೂ ನಮ್ಮಲ್ಲಿ 81 ಮೆಟರ್ನಲ್ ಡೆತ್ಸ್ ಆಗಿದೆ. ಆ 81 ಮೆಟರ್ನಲ್ ಡೆತ್ಸಲ್ಲಿ 80 ರೆಫರ್ಡ್ ಫ್ರಮ್ ಔಟ್ಸೈಡ್. ಒಂದು ವರ್ಷದಲ್ಲಿ ಒಂದು 400 ಮಕ್ಕಳದ್ದು ಇದಾಗಿದೆ. ಅದು ಏನಪ್ಪ ಅಂದರೆ 30% ಪ್ರಿಮೆಚ್ಯೂರಿಟಿ ಇರುತ್ತೆ, ಲೋ ಬರ್ತ್ ವೆಯ್ಟ್ ಇರುತ್ತೆ. ಸೊ ಈ ಥರ ಎಲ್ಲ ಇಲ್ಲಿ ಬರೋದೇ ಕ್ರಿಟಿಕಲ್. ವಾಣಿವಿಲಾಸ ಆಸ್ಪತ್ರೆಯಲ್ಲಿನ ತಾಯಿ ಮಕ್ಕಳ ಸಾವಿಗೆ ಪ್ರಮುಖ ಕಾರಣ ವೈದ್ಯರ ಕೊರತೆ ಹಾಗೂ ಇರೋ ವೈದ್ಯರು ಸಮಯಕ್ಕೆ ಸರಿಯಾಗಿ ಬರದೇ ಇರೋದು. ಜೊತೆಗೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಆಸ್ಪತ್ರೆಯ ಅಗತ್ಯಕ್ಕೆ ಸರಿಯಾದ ಸೌಲಭ್ಯ ನೀಡಿಲ್ಲ ಅನ್ನೋ ಆರೋಪವಿದೆ. ಆದರೆ ವೈದ್ಯರ ಕೊರತೆ ಇದ್ರೂ ನೆಗ್ಲಿಜೆನ್ಸಿಯಿಂದ ಸಾವಾಗಿಲ್ಲ ಅಂತ ವಾಣಿವಿಲಾಸ ಆಸ್ಪತ್ರೆಯ ಸೂಪರಿಂಟೆಂಡೆಂಟ್ ಡಾಕ್ಟರ್ ಸವಿತಾ ಎಂಎಸ್ ಹೇಳ್ತಾರೆ. ಕೊರತೆ ಇದ್ರೂ ಸಹ ಅವರು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ, ಕವರ್ ಮಾಡ್ಕೋತಾ ಇದ್ದಾರೆ ಹೊರತು ಈಗೇನಾಗುತ್ತೆ, ಡಾಕ್ಟರ್ಸು, ಇಂಟರ್ನ್ಸು, PGs ಇರ್ತಾರೆ, ಅವರು ಹೆಲ್ಪ್ ತಗೊಂಡು ನಾವು ಇದು ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಬಟ್ ನೆಗ್ಲಿಜೆನ್ಸ್ ಅಂತ ಅನ್ನೋ ಆಗಿಲ್ಲ. ಏನೇ ಹೇಳಿ, ಬಡವರು ಮಧ್ಯಮ ವರ್ಗದವರೇ ಹೆಚ್ಚಾಗಿ ವಾಣಿವಿಲಾಸ ಆಸ್ಪತ್ರೆಗೆ ಬರ್ತಾರೆ. ಅಂಥದ್ರಲ್ಲಿ ಈ ಸಾವಿನ ಅಂಕಿ ಸಂಖ್ಯೆಗಳು ನಿಜಕ್ಕೂ ಆತಂಕ ಹುಟ್ಟಿಸ್ತಿದೆ. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.